ನಮಸ್ಕಾರ ಎಲ್ಲರಿಗೂ. ಸೊ ಇವಾಗ ನಾವು ಪ್ರಾಪರ್ ಚಡ್ಚನ್ ತಾಲೂಕು ಹಾವಿನಾಳ್ ಊರೊಳಗೆ ಅದೀವಿ. ಸೊ ಇಲ್ಲಿ ಒಬ್ಬರಿಗೆ ನಾವು ಶೇಂಗಾ ತಳ ತಗೋರಿ ಹೆಂಗೆ ವಿಡಿಯೋ ನಾವು ಶೇಂಗಾಕ್ಕೆ ಯೂಸ್ ಮಾಡಕ್ಕೆ ಕೊಟ್ಟಿದ್ವಿ. ಶೇಂಗಾ ಮತ್ತು ಗೊಂಜಾಳ ಐತಿ. ಸೊ ಅದಕ್ಕಿಂತ ಮುಂಚೆಗೆ ಈ ಪ್ಲಾಟಲ್ಲಿ ಉಳ್ಳಾಗಡ್ಡಿ ಇತ್ತು. ಮಳೆಗಾಲದೊಳಗೆ ಉಳ್ಳಾಗಡ್ಡಿ ಹಾಕಿದ್ರು. ಸೊ ಉಳ್ಳಾಗಡ್ಡಿಗೂ ನಾವು ಅವರಿಗೆ ಡೋಸನ್ನು ಕೊಟ್ಟಿದ್ವಿ. ಆಮೇಲೆ ಮತ್ತು ಅವ್ರೇನು ಮಾಡ್ಯಾರ, ಅದೇ ಪ್ಲಾಟಲ್ಲಿ ಉಳ್ಳಾಗಡ್ಡಿನ ಗಳೆ ಹೊಡೆದು ಸೊ ಅದಕ್ಕೆ ಆಮೇಲೆ ಶೇಂಗಾ ಮತ್ತು ಗೊಂಜಾಳನ ಹಾಕಿದ್ದಾರೆ. ಸೊ ಅವ್ರ ಬಾಯಿಲಿನೇ ಕೇಳೋನು ಅವ್ರಿಗೆ ಯಾವ ಥರನಾಗಿ ರಿಸಲ್ಟ್ ಐತಿ ಮತ್ತು ಅವ್ರಿಗೆ ವಾಪರಿಸಿದ್ರಿಂದ ಏನು ಅವ್ರಿಗೆ ಅನಿಸೈತಿ, ಖುಷಿ ಅವ್ರಿಗೆ ಏನೈತಿ ಬೆಳೆ ನೋಡಿ ಅವ್ರ ರೈತರ ಬಾಯಿಲೇನೆ ಕೇಳೋನು. ಸೊ ನಮಸ್ಕಾರ ರೀ. ನಮಸ್ತೆ. ಇದು ಸದ್ಯ ನಾವು ಯಾವ ಊರಾಗ ಅದೀವಿ ರೀ? ಹಾವಿನಾಳೊಳಗೆ ಚಡ್ಚನ್ ತಾಲೂಕು ಹಾವಿನಾಳೊಳಗೆ ಅದೀವಿ. ಸೊ ನೀವು ಯೂಸ್ ಮಾಡಿದ್ರಿಂದ ನಿಮಗೆ ಏನೇನು ಬೆನಿಫಿಟ್ ಐತ್ರಿ? ಯೂಸ್ ಮಾಡಿದ್ರಿ ಮೊದಲು ಉಳ್ಳಾಗಡ್ಡಿ ಬೆಳೆ ಐತ್ರಿ ಇಲ್ಲಿ. ಹಾಂ ಸರ್. ಉಳ್ಳಾಗಡ್ಡಿ ಬೆಳೆಗೆ 2 ಕಿಸಾನ್ ಗುರುತ ಕೂಡಿಸಿ ಹೊಡೆದೇವು, ಸ್ಪ್ರೇ ಮಾಡಿದ್ರಿ. ಹಾಂ ರೀ. ಹ್ಞೂ ರೀ. ಹಿಂದಿಂದ ಶೇಂಗಾ ಬಿತ್ತಿದೆವು, ಹ್ಞೂ ರೀ. ಗೋಧಿ ಮೆಕ್ಕೆಜೋಳ ಉರಿದೆವು. ಹ್ಞೂ ರೀ. ಅದಕ್ಕೆ ಏನು ಖಾತಿಲ್ಲ, ಮ್ಯಾಗ ಒಂದು ಸ್ಪ್ರೇ ಹಾಕಿಬಿಟ್ಟಿದೆವು. ಹ್ಞೂ ರೀ. ಅದ್ರ ಸಲುವಾಗಿ ಹಿಂಗೆ ಬಂದ, ಅದ್ರ ಸಂಬಂಧ ಹಿಂಗೆ ಬಂದೈತ್ರಿ. ಮತ್ತೆ ಇದಕ್ಕೆ ಶೇಂಗಾಗ ಏನು ಎಷ್ಟು ಸಲ ಯೂಸ್ ಮಾಡಿರಿ? ಶೇಂಗಾಗ ಒಂದ್ಸಲ ಬರೀ ಸ್ಪ್ರೇ ಮಾಡಿ, ಒಂದೇ ಸಲ ಓನ್ಲಿ ಸ್ಪ್ರೇ ನೋಡಿ ಫ್ರೆಂಡ್ಸ್. ಸೊ ಅವ್ರು ಏನು ಮಾಡಿದ್ರು, ಫಸ್ಟ್ ಉಳ್ಳಾಗಡ್ಡಿನ ಹಾಕಿದ್ರು. ಉಳ್ಳಾಗಡ್ಡಿಗೆ ಏನು ಮಾಡ್ಯಾರ, 2 ಸಲ ಫುಲ್ ಹಸಿ ಆಗುವಂಗ ಸ್ಪ್ರೇ ಮಾಡ್ಯಾರ. ಕಿಂಗ ಮತ್ತು ಗ್ರೋತನ್ನ ಎರಡೂ ಕೂಡಿ ಸ್ಪ್ರೇ ಮಾಡ್ಯಾರ. ಸ್ಪ್ರೇ ಮಾಡಿ ಆಮೇಲೆ 2 ಸ್ಪ್ರೇ ಮಾಡ್ಯಾರ. ಮತ್ತು ಉಳ್ಳಾಗಡ್ಡಿ ಆದಮೇಲೆ ಏನು ಮಾಡ್ಯಾರ ಅವರು, ಇದು ಶೇಂಗಾ ಮತ್ತು ಗೊಂಜಾಳನ ಬಿತ್ತಿದ್ದಾರೆ. ಅದ್ರೊಳಗೆ ಅದ್ರ ಮೇಲೆ ಬಿತ್ತಿ ಆಮೇಲೆ ಏನು ಮಾಡ್ಯಾರ, ಇದಕ್ಕೆ ಬರೀ ಓನ್ಲಿ ಒಂದು ಸ್ಪ್ರೇ ಮಾಡ್ಯಾರ ಅಷ್ಟೇ. ಕಿಂಗ ಮತ್ತು ಗ್ರೋತ್ ಒಂದು ಸ್ಪ್ರೇ ಮಾಡ್ಯಾರ. ಅದ್ರ ಮೇಲೆ ಈ ಥರನಾಗಿ ರಿಸಲ್ಟ್ ಐತ್ರಿ. ನೀವು ನೋಡ್ಬೋದು ಯಾವ ಥರನಾಗಿ ಬೆಳೆ ಐತಂತ. ಸೊ ಸನಿ ತೊಗೊಂಬರ್ರಿ ವಿಡಿಯೋ. ಸೊ ನೋಡ್ರಿ ಈ ಥರನಾಗಿ ಐತಿ. ಮತ್ತು ಬೇಕಾದ್ರೆ ನಿಮ್ಮನ್ನ ಕಿತ್ತು ತೋರಿಸ್ತೀನಿ ಯಾವ ಥರನಾಗಿ ಕಾಯಿಗಳು ಅದಾವು, ಸೆಟ್ಟಿಂಗ್ ಅದಾವ ಒಳಗೆ ಕಾಯಿಗಳು ಅಂತೇಳಿ ತೋರಿಸ್ತೀನಿ ಯಾವ ಥರನಾಗಿ ಬೆಳೆದಿದೆ ಅಂತ. ಸೊ ನೋಡ್ಬೋದು ಇಲ್ಲಿ ಹೆಂಗೆ ಥರನಾಗಿ ಐತಿ. ಗೊಂಜಾಳ ಅದಕ್ಕಿಂತ ಬೆಸ್ಟ್ ಅಪ್ಪ ಅಂದರೆ ಗೊಂಜಾಳ ನೋಡ್ರಿ, ಪ್ರತಿಯೊಂದಕ್ಕೂ 2 ಅದಾವೆ. ಸೊ ಇಲ್ಲಿ ನೋಡ್ರಿ 1, 2 ಪ್ರತಿಯೊಂದಕ್ಕೂ ಯಾವ ಥರನಾಗಿ ದಂಟಿದೆ, ಯಾವ ಸೈಜ್ ಇದೆ, ಒಂದೊಂದು ಕೈ ಅಷ್ಟು ಸೈಜ್ ಇದೆ ರೀ. ಸೊ ನೋಡಿ ಫ್ರೆಂಡ್ಸ್, ಒಂದೇ ಗಿಡಕ್ಕೆ 2 ಅದಾವು ಮತ್ತು 2ಕ್ಕೂ ಕಾಯಿ ತುಂಬ್ಯಾವ್ರಿ. ಫುಲ್ ಜಬರ್ದಸ್ತಾಗಿ ರಿಸಲ್ಟ್ ಇದೆ. ಮತ್ತು ನಿಮಗೆ ನಾನು ಶೇಂಗಾವನ್ನು ಕಿತ್ತು ತೋರಿಸ್ತೀನಿ ನೋಡ್ರಿ, 1 ನಿಮಿಷ. ಇಲ್ಲಿ ನೋಡ್ರಿ ಯಾವ ಥರನಾಗಿ ಇರ್ಬೋದಂತ ನೋಡ್ರಿ. ಇದು ಒಂದೇ ಒಂದು ಗಿಡ ಮತ್ತು 2 ಅದಾವ್ರಿ. 2 ಗಿಡ ಅದಾವ್ರಿ, ಒಂದೇ ತವನದಲ್ಲಿ ಬೆಳೆದಾವು. ಸೊ ಯಾವ ಥರನಾಗಿದೆ ಅಂತ ನೋಡ್ರಿ. ಮಿನಿಮಮ್ ಎಷ್ಟು ಇರ್ಬೋದು ರೀ, ಒಂದು 30-50 ಮೇಲೆ 60-70 ಕಾಯಿ ಅದಾವ್ರಿ. ಇನ್ನು ಯಾಕಂದ್ರೆ ಇದು ಇನ್ನೂ ತುಂಬಾಕತ್ತೈತಿ ರೀ, ಇನ್ನೂ ತುಂಬಿಲ್ಲ. ಇವೆಲ್ಲ ಕಾಯಿ ದೊಡ್ಡ ಆಗ್ತಾವ್ರಿ. ಇವಕ್ಕೂ ಕಾಯಿ ಬರ್ತಾವೆ, ಇವು ಕಾಯಿ ದೊಡ್ಡ ಆಗ್ತಾವೆ. ಸೊ ಮಿನಿಮಮ್ ಏನಿಲ್ಲ ಅಂದರೂ 60-70 ಕಾಯಿಗಳ ಸಂಖ್ಯೆ ಐತ್ರಿ. ಸೊ ಇದರಿಂದ ನಾವು ರೈತರಿಗೆ ಏನು ಖುಷಿ ಐತಿ, ಇವ್ರು ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರ ಅವ್ರ ಬಾಯಲ್ಲಿ ಕೇಳೋಣ. ಸರ್ ಇದು ನೀವು ಯೂಸ್ ಮಾಡಿರಿ, ಈಗ ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ರ ಬಗ್ಗೆ? ಇದು ಉಪಯೋಗ ಮಾಡಿ ನಿಮ್ಗೆ ಚಲೋ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಅವ್ರೇನು ಹೇಳ್ತಾರೆ ರೀ, ಯೂಸ್ ಮಾಡ್ರಿ, ನಿಮಗೂ ಒಳ್ಳೆ ಲಾಗೋಡಿ, ಖರ್ಚು ಕಮ್ಮಿ ಒಳಗೆ ಉತ್ಪನ್ನನ ಜಾಸ್ತಿ ತಕ್ಕೋಬೋದಂತ ರೈತರು ಹೇಳಕತ್ತಾರೆ. ಸೊ ಫ್ರೆಂಡ್ಸ್ ಎಲ್ಲರೂ ನೀವು ಉಪಯೋಗ ಮಾಡಿರಿ. ಸೊ ಆರ್ಗ್ಯಾನಿಕ್ ಔಷಧ ರಿಸಲ್ಟ್ 100% ಐತಿ. ಸೊ ನೀವು ಫಸ್ಟನ್ನು ಯೂಸ್ ಮಾಡಿ ನೋಡಿರಿ ನಿಮ್ಮ ಪ್ಲಾಟ್ದಲ್ಲಿ. ಸೊ ನೀವನ್ನು ಕಮ್ಮಿ ಖರ್ಚದೊಳಗೆ ಜಾಸ್ತಿ ಉತ್ಪನ್ನನ ಬೆಳಿಬೋದು. ಸೊ ಇವಾಗ ಎಷ್ಟು ಹೇಳಿ